ನನಗೆ ಬೇಲ್ ಕ್ಯಾನ್ಸಲೇಷನ್ ಆಗಿದ್ದರಿಂದ ಸಹಜವಾಗಿ ಕ್ಷೇತ್ರದ ಜನರಿಗೆ ಅನ್ಯಾಯ ಆಗ್ಬಿಡೋದು, ಜೊತೆಗೆ ಸಾಮಾನ್ಯ ವರ್ಗದ ಜನರಿಗೆ ಅನ್ಯಾಯ ಆಗ್ಬಿಡೋದು. ಸಾರ್ವಜನಿಕರಿಗೆ ಯಾವುದೋ ಕೆಲಸಗಳಿದ್ರು ಕೂಡ ಆಮೇಲೆ ರಸ್ತೆಗಳಾಗಲಿ, ಯಾಕಂದ್ರೆ ಈಗ ಮಳೆ ಸ್ಟಾರ್ಟ್ ಆಗೈತಿ, ಸಾಕಷ್ಟು ಫ್ಲಡ್ಡಿಂಗ್ ಆಗ್ತಿರ್ತಾವೆ, ಮನೆಗಳ ಹಾನಿ ಆಗ್ತಿರ್ತಾವೆ. ಇಂಥದ್ದು ಟೈಮಲ್ಲಿ ಎಲ್ಲರೂ ಜವಾಬ್ದಾರಿ ವಹಿಸಿ ಯಾರು ತಮ್ಮ ಸಾಕಷ್ಟು ಅನುದಾನ ಅಂತೂ ಸಾಕಷ್ಟು ನಮಗೆ ಈ ಸಲ ತಂದು ಕೊಟ್ಟೇನೆ ಅನುದಾನ. ಎಲ್ಲ ರಸ್ತೆಗಳಾಗಲಿ ಎಲ್ಲ ಕೆಲಸಗಳು ನಡೆದಾವೆಲ್ಲ. ಬಟ್ ಯಾವ ಕೆಲಸಕ್ಕೆ ತೊಂದರೆ ಆಗದಂಗೆ ಎಲ್ಲ ಅಧಿಕಾರಿಗಳು ಜವಾಬ್ದಾರಿ ನಿಗಾ ವಹಿಸ್ರಿ ಅಂತೇಳಿ ಅದಕ್ಕೆ ಒಂದು ಮೀಟಿಂಗ್ ಕರೆ ಎಲ್ಲ ಅಧಿಕಾರಿಗಳು ಹೇಳಿದ್ರು. ಏನು ಆತಂಕ ಪಡೋದು ನೋಡ್ರಿ, ಕೋರ್ಟ್ ಐತಿ, ನ್ಯಾಯಾಲಯದ ಮ್ಯಾಗ ನಮಗೆ ಗೌರವ ಐತಿ. ನ್ಯಾಯಾಲಯ ಕೊಟ್ಟಂಥ ತೀರ್ಪಿಗೆ ಯಾವತ್ತೂ ನಾವು ಬದ್ಧಾಗಬೇಕಾಗುತ್ತೆ. ಯಾಕಂದ್ರೆ ಕ್ಷೇತ್ರದ ಜನರಿಗಂತೂ ಯಾವುದೂ ತೊಂದರೆ ಇಲ್ಲ. ಯಾಕಂದ್ರೆ ನನ್ನ ಮಿಸ್ಸಸ್ ಆಗಲಿ, ಜೊತೆಗೆ ನನ್ನ ಮಗಳಾಗಲಿ, ಅವ್ರು ಸಾಕಷ್ಟು ಜನರನ್ನ ಏನೋ ಕೆಲಸಗಳಿದ್ರು ಕೂಡ ಸ್ಪಂದಿಸಿ ನಮ್ಮ ಪೇಗಳಾಗಲಿ, ನಮ್ಮೆಲ್ಲ ಅಧ್ಯಕ್ಷಗಳಿದಾರ, ನಮ್ಮ ಪಾರ್ಟಿ ಅಧ್ಯಕ್ಷಗಳಿದಾರ, ಅವ್ರು ಕೂಡ ಸಾಕಷ್ಟು ಇದರಿಂದ ಸ್ಪಂದಿಸುವಂಥ ಕೆಲಸ ಅವರೆಲ್ಲ ಮಾಡ್ಯಾರ. ನೋಡ್ರಿ, ನಾನಂತರೂ ಜೀವನದಲ್ಲಿ ನನ್ನ ಸಣ್ಣವಿದ್ದಾಗಿದ್ದು ತಾವು ಎಲ್ಲರೂ ನೋಡಿ, ನಾ ಈಗಾಗಲೇ ಇಲೆಕ್ಟಾಗಿ 26 ವರ್ಷ ಆಯ್ತು. 26 ವರ್ಷ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡೀನಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗಿ ಕೆಲಸ ಮಾಡೀನಿ, 3 ಬಾರಿ MLA ಕೆಲಸ ಮಾಡೀನಿ. ಯಾವತ್ತು ನಾ ಜನರಿಗೆ ಅನ್ಯಾಯ ಆಗುವಂಥ ಕೆಲಸ ಅಂತೂ ನನ್ನ ಲೈಫಲ್ಲಿ ಮಾಡಿಲ್ಲ. ಯಾವತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊತ ಬಂದ, ಸ್ಟೂಡೆಂಟ್ ಲೈಫಿಂದ ನಾ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊತ ಬಂದವ, ರಸ್ತೆ ಇಳಿದು ಹೋರಾಟ ಮಾಡಿ ಅನ್ಯಾಯದ ವಿರುದ್ಧ. ಬಟ್ ಇವೆಲ್ಲ ಈ ವ್ಯವಸ್ಥೆ ಇದ್ದಂಥ ಟೈಮಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ರಾಜಕಾರಣ ವ್ಯವಸ್ಥೆಯಲ್ಲಿ ಬಂದಿದ್ದನ್ನು ಫೇಸ್ ಮಾಡೋಣ ಅಷ್ಟೇ. ನೋಡ್ರಿ, ಇಡೀ ರಾಜ್ಯಕ್ಕೆ ಗುರ್ತೈತೆ, ಅದ್ರ ಬಗ್ಗೆ ವಾಪಸ್ ಮಾತಾಡಿದ್ರೂ ಆಗ್ತಿಲ್ಲ. ಎಲ್ಲ ನಮ್ಮ ಪಕ್ಷದ ನಾಯಕರು ಅಷ್ಟು ನನ್ನ ಜೊತೆ ಅದಾರೆ. ಪಕ್ಷದ ಬಗ್ಗೆ ಎಲ್ಲ ನಮ್ಮ CM ಅವರಾಗಲಿ, DCM ಅವರಾಗಲಿ, ಎಲ್ಲರೂ ನಮ್ಮ ಪಕ್ಷದ ಶಾಸಕರಾಗಲಿ ಸಾಕಷ್ಟು ನನ್ನ ಜೊತೆ ಅದಾರ. ಎಲ್ಲರೂ ನನಗೆ ಕ್ಷೇತ್ರದ ಜನ ಸುತ್ತ ಸಂಪೂರ್ಣವಾಗಿ ನನ್ನ ಜೊತೆ ಅದಾರೆಲ್ಲರೂ. ಯಾವುದು ಇನ್ನು ಕೆಲವು ದಿನದಿಂದ ಮುಗಿಬೋದು ಕೇಸು, ಮುಗಿದ ನಂತರ ನೋಡೋಣ. ಯಾರು ಭಾಳ ಸ್ಟ್ರಾಂಗ್ ಇರ್ತಾರೆ ಅವ್ರಿಗೆ ಟಾರ್ಗೆಟ್ ಇದ್ದಿದ್ದ. ಯಾರು ಭಾಳ ಸ್ಟ್ರಾಂಗ್ ಇರ್ತಾರೆ ನಮ್ಗೆ ಜಾಸ್ತಿ ಎನ್ಮಿಗೂ ಇದ್ದೇ ಇರ್ತಾರೆ. ಯಾರು ಮೀಡಿಯಮ್ ಸ್ಟ್ರಾಂಗ್ ಇರ್ತಾರೆ ಅವ್ರಿಗೆ ಕಮ್ಮಿ ವೈರಿಗಳು ಇರ್ತಾರೆ. ಅವ್ರು ಏನೂ ಇಲ್ಲ ಅಂದಾಗ ಅವ್ರ ವೈರಿಗಳು ಇರೋಂಗಿಲ್ಲ. ಸಹಜವಾಗಿ ನಾವು ಧೈರ್ಯದಿಂದ ಕೆಲಸ ಮಾಡುವಂಥ ಟೈಮಲ್ಲಿ ಇವೆಲ್ಲ ವ್ಯವಸ್ಥೆಯಲ್ಲಿ ಸಹಜವಾಗಿ ಬರುವ ಇವೆಲ್ಲ ನಾವು ನಮ್ಮ ಕೆಲಸ ಮಾಡ್ತಿರೋದು ಅಷ್ಟೇ. ನಾವು ಫ್ರೈಡೇ ಹಜಾರಕ್ಕೆ ಅಲ್ಲ, ಈಗ ಅಪೀಲ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ನಮ್ಮ ವಿಟ್ನೆಸ್ಗಳು ಮುಗಿಲಿ, ನೋಡೋಣ. ವಿಟ್ನೆಸ್ ಮುಗಿದ ನಂತರ ಅಪ್ಲೈ ಮಾಡ್ಕೊತೀವಿ. ದೇವ್ರ ಮ್ಯಾಗ ಭರೋಸೆ ಇಟ್ಟೀನಿ. ಅನ್ಯಾಯ ನಾವು ಮಾಡಿದರೆ ಅನ್ಯಾಯ ಇರಲಿಲ್ಲ, ಏನಿಲ್ಲ ಅಂತ ನನಗೆ ದೇವ್ರ ಮ್ಯಾಗ ಭರವಸೆ ಇಟ್ಟೀನಿ. ದೇವ್ರು ನನಗೆ ಆಶೀರ್ವಾದ ಮಾಡ್ತಾರೆ. ನೀವು ಎಲ್ಲ ನನ್ನ ಮಿಸ್ಸಸ್ ಇರ್ತಾಳೆ, ನನ್ನ ಮಗಳು ಇರ್ತಾಳೆ, ಇಬ್ಬರು ಮಾಡ್ತಿರ್ತಾವೆ. ಯಾವುದೋ ಜನರ ಕೆಲಸ ಬಂದರೂ ಕೂಡ ಇಬ್ಬರು ಸ್ಪಂದಿಸ್ತಿರ್ತಾರೆ. ಯಾವತ್ತು ನಾವು ಜನರನ್ನ ನನ್ನ ಮನೆ ಬಾಗಿಲವರೆಗೂ ಅವ್ರಿಗೆ ನ್ಯಾಯ ಒದಗಿಸ್ಕೊಡುವಂಥ ಟೈಮಲ್ಲಿ ಇವತ್ತು ನಾವು ಅದನ್ನು ಒದಗಿಸುವಂಥ ಕೆಲಸ ಮಾಡತ್ತೀವಿ. ಯಾಕಂದ್ರೆ ನಮ್ಮ ಪಕ್ಷದ ಇಬ್ಬರು ಮುಖಂಡರುಗಳದಾರ, ಇಬ್ಬರು ಪಕ್ಷ ಅಧ್ಯಕ್ಷರು, ಅವ್ರು ಕೂಡ ಸಂಪೂರ್ಣವಾಗಿ ಜನರ ಕೆಲಸ ಮಾಡ್ತಿರ್ತಾರೆ. ಅವ್ರು ಕೂಡ ಇರ್ಬೋದು, ಏನು ಮಾಡೋಕ್ಕಾಗುತ್ತೆ. ನಮ್ಮ ಹೋರಾಟ ನಾವು ಮಾಡೋದಷ್ಟೇ. ಈಗ ನ್ಯಾಯಾಲಯದ ಹೋರಾಟ ಮಾಡಬೇಕು, ನಾವು ಹೋರಾಟ ಮಾಡ್ತೀವಿ. ನಾ ಹೇಳಿದ್ನಲ್ಲ, ಯಾರು ಭಾಳ ಪವರ್ಫುಲ್ ಇರ್ತಾರೆ ನಮಗೆ ಎನ್ಮಿಸು ಭಾಳ ಇರ್ತಾರೆ ಅನ್ನೋಂಥದ್ದು ಸಹಜ. ಅದು ರಾಜಕೀಯ ವ್ಯವಸ್ಥೆಯಲ್ಲಿ ಇದು ಸಹಜ. ಬಟ್ ನಮ್ಮ ಹೋರಾಟ ನಾವು ಮಾಡ್ತೀವಿ. ಕ್ಷೇತ್ರ ಜನರಿಗೆ ಯಾರೂ ಆತಂಕ ಪಡುವಂಥ ಯಾವುದೂ ಅಗತ್ಯತೆ ಇಲ್ಲ. ಯಾಕಂದ್ರೆ ಕ್ಷೇತ್ರದ ಕೆಲಸ ಆಗಲಿ ಯಾವುದೂ ಕುಂಠಿತಗೊಳ್ಳೋದಾಗ ನಾನು ನೋಡ್ತೀನಿ. ಯಾವುದೋ ಅನುದಾನ ಆಗಲಿ ನಮ್ಮ ಸರ್ಕಾರ ಐತಿ, ಸಾಕಷ್ಟು ಅನುದಾನ ಕೊಡುವಂಥದ್ದಾಗಲಿ, ಜನರಿಗೆ ಏನು ಅವಶ್ಯಕತೆ ಇದ್ದಂಥ ಮೂಲಭೂತ ಸೌಕರ್ಯಗಳಾಗಲಿ, ಅವ್ರ ವೈಯಕ್ತಿಕ ಕೆಲಸಗಳಾಗಲಿ ಯಾವಕ್ಕೂ ತೊಂದರೆ ಆಗೋದಂಗೆ ನಾನು ಅದನ್ನು ಮೇಂಟೈನ್ ಮಾಡ್ತೀನಿ. ಸಮಾವೇಶ ಇಲ್ಲ, ಎಲ್ಲ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರುಗಳಾಗಲಿ, ನಮ್ಮ ಕ್ಷೇತ್ರದ ಜನರನ್ನಾಗಲಿ ನಾಳೆ ಭೇಟಿಯಾಗಿ ನಾಳೆ ಹೋಗ್ತೀನಿ ಸಾಯಂಕಾಲ ಬೆಂಗಳೂರು. ಏನು ಪಕ್ಷ ಏನು ತೀರ್ಮಾನ ತಗೋತ ನೋಡೋಣ. ಹೋಗಿ ಯಾಕೆ ನಾನು 22 ವರ್ಷದಿಂದ MLA ಆಗೀನಿ.
ಬಟ್ ನನಗೂ ಆ ಸೀನಿಯರಿಟಿ ಐತಿ. ಲಾಸ್ಟ್ ಟೈಮ್ ಕೂಡ ನಾನು ಮಂತ್ರಿ ಆಗಿದ್ದೆ. ನೋಡ್ರಿ ಇವಾಗ ಏನಾಗುತ್ತೆ, ಕೋರ್ಟಿನ ವಿಚಾರ ಏನಾಗುತ್ತೆ ನೋಡ್ಕೊಂಡು ನಾನು ಅದಕ್ಕೆ ಹಿಂಗೆ ಕೊಡ್ತೇನೆ. ಆಗ್ಬೋದು, ಯಾಕೆ ನಾನು ಇದ್ರೆ ಆಗ್ಬೇಕಂತೇನಿಲ್ಲ. ಪಕ್ಷ ಏನು ತೀರ್ಮಾನ ತಗೋತ ಅದಕ್ಕೆಲ್ಲ ನಾವು ಬದ್ಧವಾಗಿತ್ತು. ಸರ್ ಎಲ್ಲರೂ ಕೇಳೋರಲ್ಲ ಸಹಜ, ಎಲ್ಲರಿಗೂ ಆಕಾಂಕ್ಷಿಗಳು ಇರೋರು. ಬಟ್ ಯಾರಿಗೆ ಕೇಳಬೇಡ ಅಂತ ಅನ್ನೋಕ್ಕೂ ಹಂಗಲ್ಲ. ಪಕ್ಷ ಏನು ಡಿಸಿಷನ್ ತೊಗೊಂತದೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ಬೇಕಾಗುತ್ತೆ.